ಆತ್ಮೀಯರೇ ನಮಸ್ಕಾರ. ಒಂದು ಸಂತೋಷದ ಸುದ್ದಿ. ಬಹಳ ದಿನಗಳಿಂದ ಕಾಯುತ್ತಿರುವಂತಹ ಶಾಲಾ ಶಿಕ್ಷಕರ ನೇಮಕಾತಿ 2026ಕ್ಕೆ ಸರ್ಕಾರ ಕರಡು ಅಧಿಸೂಚನೆಯನ್ನ ಹೊರಡಿಸಿದೆ. ಅದರ ಪ್ರಕಾರ ಶಿಕ್ಷಕ ನೇಮಕಾತಿ 2026 ಅಂತಿಮ ನೇಮಕಾತಿ ಮತ್ತು ವೃಂದದ ನಿಯಮಗಳ ಕುರಿತು ಅವರು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಕರಡು ಅಧಿಸೂಚನೆಯನ್ನ. ಅದರ ಪ್ರಕಾರ ಈಗ ಒಟ್ಟು ಎಷ್ಟು ಹುದ್ದೆಗಳನ್ನು ಅವರು ಕರೆದಿದ್ದಾರೆ ಅನ್ನೋದು ನೋಡೋಣ. ಹುದ್ದೆಗಳ ವರ್ಗೀಕರಣವನ್ನ ಯಾವ ರೀತಿ ಮಾಡಿದ್ದಾರೆ ಅಂದ್ರೆ PSTR, GPSTR ಮತ್ತು HSTR, PE ಟೀಚರ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ಗೆ ಎಷ್ಟು ವರ್ಗೀಕರಣ ಮಾಡಿದ್ದಾರೆ ಮತ್ತು ಕಲ್ಯಾಣ ಕರ್ನಾಟಕ ಮತ್ತು ಇತರೆ ವಿಭಾಗಗಳಿಗೆ ಯಾವ ರೀತಿ ವರ್ಗೀಕರಣ ಮಾಡಿದ್ದಾರೆ ಅನ್ನೋದು ನೋಡೋಣ. ಆಮೇಲೆ ಆ ಹುದ್ದೆಗಳಿಗೆ ಹೊಸ ನಿಯಮಾವಳಿಗಳ ಪ್ರಕಾರ ವೇಟೇಜ್ ಯಾವ ರೀತಿ ಕೊಟ್ಟಿದ್ದಾರೆ ಅನ್ನೋದು ನೋಡೋಣ. ಮತ್ತು ವಯೋಮಾನದ ಸಡಲಿಕೆ ಕುರಿತು ನೋಡೋಣ. ಮತ್ತು ಆಕ್ಷೇಪಣೆ ಸಲ್ಲಿಸಬೇಕಾದ್ರೆ ನಾವು ಯಾವ ರೀತಿ ಪ್ರೊಸೀಜರ್ ಅನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಸೊ ಒಟ್ಟಾಗಿ ಈ ಎಲ್ಲ ವಿಷಯಗಳನ್ನ ಮುಂದಿನ 10 ನಿಮಿಷಗಳಲ್ಲಿ ನಾವು ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡೋಣ. ಸೊ ಇಲ್ಲಿ ಕಲ್ಯಾಣ ಕರ್ನಾಟಕ ಅಂತ ಏನದಲ್ಲ, ಇದರಲ್ಲಿ ಒಟ್ಟು 7 ಜಿಲ್ಲೆಗಳು ಬರ್ತಾವ. ಸೊ ಈ 7 ಜಿಲ್ಲೆಗಳು ಯಾವತ್ತಂದ್ರೆ ಬೀದರ್, ಆಮೇಲೆ ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ ಮತ್ತು ವಿಜಯನಗರ. ಈ 7 ಜಿಲ್ಲೆಗಳಿಗೆ ಒಟ್ಟು 6,967 ಹುದ್ದೆಗಳನ್ನ ಅವರು ಮೀಸಲಾಗಿಟ್ಟಿದ್ದಾರೆ. ಆಮೇಲೆ ಇನ್ನುಳಿದಂತ ಈ 3 ವಿಭಾಗಗಳೇನ್ ಬರ್ತಾವಲ್ಲ, ಇವುಗಳಿಗೆ 8,033 ಹುದ್ದೆಗಳನ್ನ ಅವರು ಮೀಸಲಾಗಿದ್ದಾರೆ. ಸೊ ಟೋಟಲ್ 15,000 ಶಾಲಾ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಈಗ ನಡೀತಾ ಇದೆ. ಒಟ್ಟು 15,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಇನ್ನು ನೆರವೇರಲಿದೆ. ಸೊ ಇದರಲ್ಲಿ ನಾವು ಕ್ಯಾಟಗರಿ ವೈಸ್ ಕ್ಲಾಸಿಫಿಕೇಶನ್ ಮಾಡಿದ್ವಿ ಅಂತ ತಿಳ್ಕೊಳ್ರಿ. ಆ ಕ್ಲಾಸಿಫಿಕೇಶನ್ ಯಾವ ರೀತಿ ಇದೆ ಅನ್ನೋದು ನೋಡ್ರಿ. ಮೊದಲನೇದು PSTR ಹುದ್ದೆಗಳೇನದವಲ್ಲ, 1 ರಿಂದ 5ನೇ ತರಗತಿವರೆಗೆ ಬೋಧನೆ ಮಾಡುವಂತ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಒಟ್ಟು 900 ಹುದ್ದೆಗಳಿದಾವ. ಅದರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 800 ಮತ್ತು ಇತರೆ 100 ಹುದ್ದೆಗಳಿದಾವೆ. ಇತರೆ ಅಂದ್ರೆ 3 ವಿಭಾಗಗಳಿಗೆ 100 ಹುದ್ದೆಗಳಿದಾವ. ಎರಡನೇದಾಗಿ PE ಟೀಚರ್ಸ್ ಗ್ರೇಡ್ 2 ಅಂತ ಬರ್ತದೆ. ಗ್ರೇಡ್ 2 ಅಂದ್ರೆ 1 to 5th ಅಂತ ಹೇಳಿ ಬರ್ತದೆ. ಆಮೇಲೆ ಗ್ರೇಡ್ 1 ಅಂತಂದ್ರೆ 6th ಇಂದ ಮುಂದ್ಗಡೆ ಬರ್ತದೆ. ಸೊ ಇಲ್ಲಿ ಒಟ್ಟು 150 ಹುದ್ದೆಗಳಿದಾವ. ಅದರಲ್ಲಿ 106 ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ ಮತ್ತು 44 ಹುದ್ದೆಗಳು ಇತರೆ 3 ವಿಭಾಗಗಳಿಗೆ. ಆಮೇಲೆ ಮೂರನೇದು GPSTR 6th to 8th ಪದವೀಧರ ಶಾಲಾ ಶಿಕ್ಷಕರಿಗೆ ಒಟ್ಟು 8,500 ಹುದ್ದೆಗಳಿದಾವ. ಅದರಲ್ಲಿ 3,228 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಮತ್ತು 5,272 ಹುದ್ದೆಗಳು ಇತರೆ 3 ವಿಭಾಗಗಳಿದಾವ. ಆಮೇಲೆ ನಾಲ್ಕನೇದು ಕಂಪ್ಯೂಟರ್ ಟೀಚರ್ಸ್ ಅಂತದ 1 to 8th ಒಟ್ಟು 500 ಹುದ್ದೆಗಳಿದಾವ. ಅದರಲ್ಲಿ 300 ಕಲ್ಯಾಣ ಕರ್ನಾಟಕ ಮತ್ತು 200 ನಾನ್ ಕಲ್ಯಾಣ ಕರ್ನಾಟಕ. ಆಮೇಲೆ 5ನೇ ಹುದ್ದೆ HSTR ಪ್ರೌಢಶಾಲಾ ಶಿಕ್ಷಕರು ಒಟ್ಟು ಹುದ್ದೆಗಳು 4,500 ಇದಾವ. ಅದರಲ್ಲಿ 2,214 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಮತ್ತು 2,286 ಹುದ್ದೆಗಳು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಇದಾವೆ. ಆಮೇಲೆ 6ನೇದು PE ಟೀಚರ್ಸ್ ಗ್ರೇಡ್ 1 ಅಂತ ಹೇಳಿ ಬರ್ತದ. ಒಟ್ಟು 450 ಹುದ್ದೆಗಳು. ಅದರಲ್ಲಿ 319 ಕಲ್ಯಾಣ ಕರ್ನಾಟಕ ಮತ್ತು 131 ಹುದ್ದೆಗಳು ನಾನ್ ಕಲ್ಯಾಣ ಕರ್ನಾಟಕ ಇದಾವೆ. ಸೊ ಒಟ್ಟು ಇದನ್ನ ಕೂಡಿಸಿದಂತ ತಿಳ್ಕೊಳ್ರಿ 15,000 ಹುದ್ದೆಗಳ ಸೃಷ್ಟಿ ಆಗ್ತವೆ. ಮತ್ತು ಈಗಾಗಲೇ ಹೇಳಿದಂಗೆ ಕಲ್ಯಾಣ ಕರ್ನಾಟಕ ಅಂತ ಏನದಲ್ಲ, ಅಲ್ಲಿ 6,967 ಹುದ್ದೆಗಳು. ಆಮೇಲೆ NKK ನಾನ್ ಕಲ್ಯಾಣ ಕರ್ನಾಟಕಕ್ಕೆ 8,033 ಹುದ್ದೆಗಳದಾವ. ಎರಡೂ ಕೂಡಿಸಿದ್ರೆ ಒಟ್ಟು 15,000 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಸದ್ಯದಲ್ಲೇ ನಡೆಯಲಿದೆ. ಇನ್ನ ಮುಂದುವರೆದು ಇವುಗಳಿಗೆ ಕೊಟ್ಟಂತ ವೇಟೇಜ್ ಅನ್ನು ನಾವು ನೋಡ್ತಾ ಹೋದ್ರೆ, ಮೊದಲನೇದು ನೋಡ್ರಿ, ಇಲ್ಲಿ ಮೊದಲು PSTR ಅನ್ನು ನೋಡೋಣ, ಆಮೇಲೆ GPSTR, ಈ ರೀತಿ ಒಂದೊಂದಾಗಿ ನೋಡ್ತಾ ಹೋಗೋಣ. PSTRಗೆ CET ಏನದಲ್ಲ, ಇದನ್ನ 70% ಹಿಡ್ತಾರೆ. ಅಂದ್ರೆ ಈಗ ಬರುವಂತ CET ಏನ್ ಕಂಡಕ್ಟ್ ಮಾಡ್ತಾರಲ್ಲ ಪರೀಕ್ಷೆನ, ಅದ್ರ 70% ಹಿಡ್ತಾರೆ ಅಪಾಯಿಂಟ್ಮೆಂಟ್ ಆಗ್ಬೇಕಾದ್ರೆ. ಆಮೇಲೆ TET ಏನದಲ್ಲ, ಅದನ್ನ 20% ಇಡ್ತಾರೆ. ಆಮೇಲೆ PUC ಇದನ್ನ 8% ಇಡ್ತಾರೆ. ಆಮೇಲೆ DED ಅನ್ನ 2% ಇಡ್ತಾರೆ. ಟೋಟಲ್ 100% ಇದಕ್ಕೆ ಕನ್ಸಿಡರ್ ಮಾಡ್ತಾರೆ. ಆಮೇಲೆ ಇದೇ ರೀತಿ GPSTR ಹೋದ್ರೆ CET 70% ಇಲ್ಲಿ ಸೇಮ್ ಆಗ್ತದೆ, TET 20% ಕೂಡ ಸೇಮ್ ಆಗ್ತದೆ. ಇಲ್ಲಿ ಡಿಗ್ರಿ ಅಥವಾ ಡಿಗ್ರಿ ಏನಿರದಲ್ಲ, ಡಿಗ್ರಿ 8% ಇಡ್ತಾರೆ. ಆಮೇಲೆ BEd ಅಥವಾ DED ಏನದಲ್ಲ, ಅದು 2% ಮತ್ತು ಟೋಟಲ್ ಇಲ್ಲಿಯೂ ಕೂಡ 100% ಮಾಡ್ತಾರೆ. ಆಮೇಲೆ ಮುಂದುವರೆದು HSTR ಬಂದ್ರೆ ಇಲ್ಲಿ ಸ್ವಲ್ಪ ಚೇಂಜ್ ಆಗ್ತದೆ. HSTR ದವರಿಗೆ ಇಲ್ಲಿ 70% GPSTR ಇದ್ರೆ ಇಲ್ಲಿ 85% CET ಮಾರ್ಕ್ಸ್ ಗಳನ್ನ ಕನ್ಸಿಡರ್ ಮಾಡ್ತಾರೆ. ಆಮೇಲೆ ಇಲ್ಲಿ TET ಇರಲ್ಲ, ಸೊ 0. ಇನ್ನು ಉಳಿದಂತೆ ಡಿಗ್ರಿ ಏನದಲ್ಲ, ಡಿಗ್ರಿ
13%, 13% ಮತ್ತು B.Ed 2% ಕನ್ಸಿಡರ್ ಮಾಡಿ ಟೋಟಲ್ 100% ಮಾಡ್ತಾರೆ. ಆಮೇಲೆ ಮುಂದುವರೆದು PE ಟೀಚರ್ ಏನದಲ್ಲ ಅಲ್ಲಿ 85% ಸೇಮ್ ಇಲ್ಲಿ HSTR ಇದ್ದಂಗೆ ಇದಕ್ಕೂ ಕೂಡ ಅದ 85% CET ಮತ್ತು 30% ಡೈರೆಕ್ಟ್ ಇಲ್ಲಿ ಏನ್ ಮಾಡ್ತಾರೆ ಹೇಳ್ರಿ, ಗ್ರೇಡ್ 2 ಇದ್ರೆ PUC ಕನ್ಸಿಡರ್ ಮಾಡ್ತಾರೆ. ಸೊ 30% PUC, ಆಮೇಲೆ ಇದಿದ್ರೆ ಗ್ರೇಡ್ 1 ಇದ್ರೆ ಡಿಗ್ರಿ ಕನ್ಸಿಡರ್ ಮಾಡ್ತಾರೆ. ಸೊ ಇಲ್ಲಿ 100% ಡೈರೆಕ್ಟ್ CET ಮತ್ತು ಡಿಗ್ರಿ. ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ಗೂ ಕೂಡ 70% CET ಮಾಡ್ತಾರೆ ಮತ್ತು 30% ಡಿಗ್ರಿ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಸೊ ಒಟ್ಟಾರೆ ಇದು ಕೂಡ 100% ಮಾಡಿ ನೇಮಕಾತಿಯನ್ನ ಒಂದು ಪ್ರೊಸೀಜರ್ ಫಾಲೋ ಮಾಡ್ತಾರೆ. ಓಕೆ, ಸೊ ಇದಿಷ್ಟು ವೇಟೇಜ್ ಆಯ್ತು. ಇನ್ ಮುಂದೆ ವಯೋಮಾನದ ಸಡಲಿಕೆ ನೋಡ್ತಾ ಹೋದ್ರೆ ನಾವು ಕ್ಯಾಟಗರಿ ವೈಸ್. ಸೊ ಮೊದಲನೇದು ಏನದಲ್ಲ JM ಕ್ಯಾಟಗರಿಗೆ 38 ವರ್ಷಗಳ ಒಳಗಿನ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬಹುದು. ಮತ್ತು ಎರಡನೇದು OBC, ಇದರಲ್ಲಿ 2A 2B 3A 3B ಈ ಕ್ಯಾಟಗರಿದವರು 41 ವಯೋಮಾನದ ಒಳಗಡೆ ಇರಬೇಕು. ಮತ್ತು ಮೂರನೇದು SC ST ಕ್ಯಾಟಗರಿ 1 ಮತ್ತು ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ ಏನಿರ್ತಾವಲ್ಲ ಅವರು 43 ವಯಸ್ಸಿನ ಒಳಗೆ ಅವ್ರು ಇರಬೇಕು. ಸೊ ಇದಿಷ್ಟು ವಯೋಮಾನದ ಸಡಲಿಕೆ ಅದ. ಇನ್ನು ಮುಂದುವರೆದು ಇನ್ ಕೇಸ್ ಇದ್ರಾಗ ಏನಾದ್ರೂ ನೀವು ಅಬ್ಜೆಕ್ಷನ್ ಸಲ್ಲಿಸಬೇಕಂತ ಇದ್ರೆ ನೀವು ಅಬ್ಜೆಕ್ಷನ್ ಸಲ್ಲಿಸಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಕರಡು ಅಧಿಸೂಚನೆ ಹೊರಡಿಸಿದ 15 ದಿನಗಳ ಒಳಗಾಗಿ ಆ ಕೇಂದ್ರ ಕಚೇರಿಗೆ ನಿಮ್ಮ ಮಾಹಿತಿ ಮುಟ್ಟಬೇಕು. ಸೊ ಅದಕ್ಕಾಗಿ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಒಂದು ಫಾರ್ಮೆಟ್ ಕೂಡ ಇದೆ. ಇಲ್ಲಿ ನೀವೇನ್ ಮಾಡ್ರಿ, ಇಂದ ಅಂತ ಹಾಕ್ರಿ, ನಿಮ್ ಹೆಸರು ಬರೀರಿ, ವಿಳಾಸ ಬರೀರಿ, ಮೊಬೈಲ್ ಸಂಖ್ಯೆ ಕೊಡ್ರಿ, ಇಮೇಲ್ ಅಡ್ರೆಸ್ ಬರೀರಿ. ಆಮೇಲೆ ಇವರಿಗೆ ಅಂತನ್ರಿ ಆಯುಕ್ತರು, ಶಾಲಾ ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರದ ಸಚಿವಾಲಯ, ಬಹುಮಹಡಿಗಳ ಕಟ್ಟಡ, ಡಾಕ್ಟರ್ BR ಅಂಬೇಡ್ಕರ್ ವಿಧಿ, ಆಮೇಲೆ ಬೆಂಗಳೂರು, ಇದು ಅಡ್ರೆಸ್ ಹಾಕ್ರಿ. ಆಮೇಲೆ ವಿಷಯ ಏನದ, ಪ್ರಸ್ತಾವಿತ GPSTR PSTR HSTR ವೃಂದ ಮತ್ತು ನೇಮಕಾತಿ ಬ್ರಾಕೆಟ್ ನಲ್ಲಿ CR ಕರಡು ನಿಯಮಗಳಿಗೆ ಆಕ್ಷೇಪಣೆ ಅಥವಾ ಸಲಹೆ. ಇಲ್ಲಿ ಬರೀ ಆಕ್ಷೇಪಣೆ ಅಷ್ಟೇ ಅಲ್ಲ, ನಿಮ್ ಸಲಹೆ ಇದ್ರೂ ಕೂಡ ನೀವು ಕೊಡ್ಬೋದು. ಆಕ್ಷೇಪಣೆ ಅಥವಾ ಸಲಹೆಗಳನ್ನು ಸಲ್ಲಿಸುವ ಬಗ್ಗೆ ಅಂತಂದ್ರೆ ಆಮೇಲೆ ಉಲ್ಲೇಖ ತಪ್ಪದೆ ಬರಿಬೇಕು ನೀವು. ಶಾಲಾ ಶಿಕ್ಷಣ ಇಲಾಖೆಯು ಇತ್ತೀಚೆಗೆ ಪ್ರಕಟಿಸಿರುವ ಕರಡು ವೃಂದ ಮತ್ತು ನೇಮಕಾತಿ CR ನಿಯಮಗಳ ಅಧಿಸೂಚನೆ ಅಂತ ಹೇಳಿ ನೀವು ಕಂಪಲ್ಸರಿ ಉಲ್ಲೇಖವನ್ನು ಪ್ರಸ್ತಾಪಿಸ್ರಿ. ಆಮೇಲೆ ವಿಷಯ ಏನದಲ್ಲ, ನಿಮ್ಮ ವಿಷಯವನ್ನು ನೀವು ಬರಿತಾ ಹೋಗ್ರಿ. ಅದು ಬೇಕಾದ್ರೆ ಇಲ್ಲಿ ಫಾರ್ಮೆಟ್ ಕೂಡ ಅದ, ಅದನ್ನ ಸ್ಕ್ರೀನ್ ಶಾಟ್ ಮಾಡ್ಕೊಂಡು ಕೂಡ ನೀವು ಕೊಡ್ಬೋದು. ಆಮೇಲೆ ಇದೇ ಫಾರ್ಮೆಟ್ ನಲ್ಲಿ ನೀವು ತಪ್ಪದೆ ತಮ್ಮ ಆಕ್ಷೇಪಣೆ ಅಥವಾ ಸಲಹೆಗಳನ್ನು ಸಲ್ಲಿಸಬೇಕು. ಇಲ್ಲಿ ಕ್ರಮ ಸಂಖ್ಯೆ 1 ಅನ್ರಿ, ಇಲ್ಲಿ 2 ಅಂತನ್ರಿ. ನೀವು ಕರಡು ನಿಯಮದಲ್ಲಿರುವ ಪ್ರಸ್ತಾಪಿತ ವಿಷಯ ಏನದ ಅದನ್ನ ಇಲ್ಲಿ ಬರೀರಿ. ನಿಮ್ಮ ಒಂದು ಆಕ್ಷೇಪಣೆ ಅಥವಾ ಸಲಹೆ ಏನದ ಅದನ್ನ ಇಲ್ಲಿ ಬರೀರಿ. ಅದಕ್ಕೆ ಸಮರ್ಥನೆ ಅಥವಾ ಕಾರಣವನ್ನು ಇಲ್ಲಿ ಬರೀರಿ. ಅದೇ ರೀತಿ ಎರಡನೇದು ಕೂಡ ಮಾಡ್ರಿ. ನಿಮ್ದು 10 ಆಕ್ಷೇಪಣೆ ಇದ್ರು 10 ಆಕ್ಷೇಪಣೆನ ಇದೇ ಫಾರ್ಮೆಟ್ ನಲ್ಲಿ ಬರೆದು ಅಂತಿಮವಾಗಿ ಏನು ಬರಿಬೇಕು ಅನ್ನೋದು ಇಲ್ಲಿ ನೋಡ್ರಿ. ದಯವಿಟ್ಟು ಮೇಲ್ಕಂಡ ಆಕ್ಷೇಪಣೆಗಳನ್ನು ಸಕಾರಾತ್ಮಕವಾಗಿ ಪರಿಗಣಿಸಿ ಅಂತಿಮ ವೃಂದ ಮತ್ತು ನೇಮಕಾತಿ CR ನಿಯಮಗಳಲ್ಲಿ ಸೂಕ್ತ ತಿದ್ದುಪಡಿಗಳನ್ನು ತರಬೇಕಾಗಿ ಹಾಗೂ ನಿರುದ್ಯೋಗಿ ಶಿಕ್ಷಕ ಆಕಾಂಕ್ಷಿಗಳಿಗೆ ನ್ಯಾಯ ಒದಗಿಸಬೇಕಾಗಿ ತಮ್ಮಲ್ಲಿ ವಿನಯದಿಂದ ಪ್ರಾರ್ಥಿಸುತ್ತೇನೆ. ಅಷ್ಟು ಬರೀರಿ. ಸ್ಥಳ ಮತ್ತು ದಿನಾಂಕ ನೀವು ಮೆನ್ಷನ್ ಮಾಡ್ರಿ. ತಮ್ಮ ನಂಬಿಕೆ ಅಂತ ಹೇಳಿ ಸೈನ್ ಮಾಡ ನಿಮ್ಮ ಹೆಸರನ್ನು ಬರೀರಿ. ಇದಿಷ್ಟು ಬರೆದು ಆ ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡ್ರಿ, ಮೇಲು ಹಾಕ್ರಿ ಸಾಧ್ಯ ಆದ್ರೆ. ಸೊ ಇದಿಷ್ಟು ಕೆಲಸವನ್ನು ತಾವು ಮಾಡಬೇಕು. ಆಮೇಲೆ 15 ದಿನಗಳ ಆದ ನಂತರ ಅದಕ್ಕೆ ಸೂಕ್ತ ಸಲಹೆ ಸೂಚನೆಗಳನ್ನು ಪರಿಗಣಿಸಿ ಫೈನಲ್ ಅಧಿಸೂಚನೆ ಏನದಲ್ಲ, ಅಂತಿಮ ಅಧಿಸೂಚನೆ ಏನ್ ಬಿಡ್ತಾರೆ. ಅದಾದ ಕೂಡಲೇ ನೇಮಕಾತಿ ಎಕ್ಸಾಮ್ ಡೇಟು ಇದೆಲ್ಲ ಫೈನಲ್ ಮಾಡ್ತಾರೆ. ಸಿಲೆಬಸ್ ಮತ್ತೊಂದು ಸಲ ಬಿಡ್ಬೋದು. ಸೊ ಅದಕ್ಕೆಲ್ಲ ನೀವು ಪ್ರಿಪರೇಷನ್ ಮಾಡ್ತಾ ಇರ್ರಿ. ಈಗಾಗಲೇ ಸಾಕಷ್ಟು ನೀವು ಓದಿದಿರಿ. ಇನ್ನು ಬರುವಂತ ದಿನ ಏನದಲ್ಲ ಅದು ಬಹಳಷ್ಟು ಟಫ್ ಅದ. ಸೊ ಇದೊಂದು ಕೊನೆಯ ಚಾನ್ಸ್ ಅಂತ ತಾವೆಲ್ಲಾನು ಪರಿಗಣಿಸಿ ತಮ್ಮ ಶಕ್ತಿ ಮೀರಿ ಈ ಒಂದು ಪರೀಕ್ಷೆ ತಯಾರಿಯನ್ನು ಮಾಡಬೇಕು ಮತ್ತು ಗೌರ್ಮೆಂಟ್ ಹುದ್ದೆಗೆ ತಾವು ಅರ್ಹರಾಗಬೇಕು ಅಂತ ಹೇಳಿ ನಂದೊಂದು ಅಭಿಲಾಷೆ. ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.